ರಿವರ್ಸ್ ಮಾಡಿ. ಎಲ್ಬೋಸ್ ಲಾಕ್ ಮಾಡ್ಕೊಳ್ಳಿ. ಒಬ್ರಿಗೊಬ್ರಿಗೆ ತಾಕಬಾರ್ದು, ಆ ರೀತಿ ನಿಂತ್ಕೊಳ್ಳಿ. ಪೂರ್ತಿ ಟರ್ನ್ ಮಾಡ್ಕೊಳ್ಳಿ. ಕೈ ಮುಂದೆ ಕೆಳಿತಾ ಟರ್ನ್ ಮಾಡಿ. ಮೇಲಕ್ಕೆ ತಗೊಳ್ಳಿ. ಇನ್ಹೇಲ್ ಎಕ್ಸೇಲ್ ಮಾಡಿ ಎರಡೂ ಕಡೆಗೆ. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ರಿಲ್ಯಾಕ್ಸ್. ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಮಂಡಿಗಳ ಮೇಲಕ್ಕೆ ತಗೊಳ್ಳಿ. ರಿಲ್ಯಾಕ್ಸ್. ಎರಡು ಕಾಲುಗಳನ್ನು ಸೇರಿಸಿ ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ. ಕೈಗಳ ನೇರ ನೆಲದ ಕಡೆ ಎಳಿತಾ ಇರಿ. ಈ ಕೈಗಳನ್ನು ಸೈಡಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ. ಅಪ್ಪರ ಒಳಗೆ ಟರ್ನ್ ಮಾಡ್ಕೊಳ್ಳಿ. ಕೈನ ಕಿರು ಬೆರಳನ್ನು ಒಳಗೆ ಟರ್ನ್ ಮಾಡಿಕೊಂಡು ಮಧ್ಯದ ಬೆರಳನ್ನು ಸೀಲಿಂಗ್ ಕಡೆಗೆ ಎಳ್ಕೊಳ್ಳಿ. ಹಸ್ತಗಳನ್ನು ಸೇರಿಸಿ ಕೈ ಬೆರಳು ಲಾಕ್ ಮಾಡಿ ಎಳ್ಕೊಳ್ಳಿ. ಎಲ್ಲರೂ ಹೆಬ್ಬೆರಳನ್ನು ಸೇರಿಸ್ಬಿಟ್ಟು ಎಳ್ಕೊಳ್ಳಿ. ಸ್ವಲ್ಪ ಕೈ ಹಿಂದಕ್ಕೆ ತೊಗೊಳ್ಳಿ. ಈಗ ಇನ್ಹೇಲ್ ಮಾಡಿ. ಎಕ್ಸೆಲ್ ನಿಮ್ಮ ಬಲಕ್ಕೆ ರೈಟ್ ಸೈಡಿಗೆ ತೊಗೊಳ್ಳಿ. ಕೈಗಳು ಸ್ಟ್ರೆಚ್ ಮಾಡ್ತಾ ಮೇಲಿನ ಶೋಲ್ಡ್ರ್ ಹಿಂದಕ್ಕೆ ತೊಗೊಳ್ಳಿ. ಉಸಿರಾಡಿ ಚೆನ್ನಾಗಿ. ನಿಧಾನ ಮೇಲಕ್ಕೆ ತೊಗೊಳ್ಳಿ ಸೀಲಿಂಗ್ ಕಡೆಗೆ. ಇನ್ಹೇಲ್ ಎಕ್ಸೇಲ್ ನಿಮ್ಮ ಲೆಫ್ಟ್ ಸೈಡ್ಗೆ ಎಡ ಭಾಗಕ್ಕೆ ಎಳ್ಕೊಳ್ಳಿ. ಪಾದಗಳನ್ನು ಒತ್ತಿ ಉಸಿರಾಡಿ ಚೆನ್ನಾಗಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಸ್ಲೋಲಿ ಕಮ್ ಅಪ್. ಈಗ ಅಲ್ಲೇ ಕಾಲು ದೂರ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ರೈಟ್ ಸೈಡಿಗೆ ತೊಗೊಳ್ಳಿ. ಪಾದದ ಬೆರಳು ಒಳಗೆ ಟರ್ನ್ ಮಾಡ್ಕೊಳ್ಳಿ. ಸ್ಲೋಲಿ ಕಮ್ ಅಪ್. ಈಗ ನಿಧಾನ ಎಡಕ್ಕೆ ನಿಮ್ಮ ಎಡಕ್ಕೆ ಬಲ ಭುಜ ಸ್ವಲ್ಪ ಹಿಂದಕ್ಕೆ ತೊಗೊಳ್ಳಿ. ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಸ್ಲೋಲಿ ಕಮ್ ಬ್ಯಾಕ್. ಕಾಲುಗಳನ್ನು ಸೇರಿಸಿ ಕೈಗಳು ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಡಿ. ಈಗ ಅರ್ಧ ಚಕ್ರಾಸನ ಮಾಡೋಣ. ಕಾಲು ಸ್ವಲ್ಪ ಎಳಿತಾ ತಲೆ ಹಿಂದಕ್ಕೆ, ಭುಜಗಳ ಹಿಂದಕ್ಕೆ ತೊಗೊಳ್ಳಿ. ಹಿಪ್ಸ್ ಭಾಗ ಟೈಟ್ ಮಾಡಿಬಿಟ್ಟು ಎಳ್ಕೊಳ್ಳಿ ಕೈಗಳನ್ನು. ಸ್ಲೋಲಿ ಕಮ್ ಅಪ್. ರಿಲ್ಯಾಕ್ಸ್. ಕಾಲು ಫೀಟ್ ಅಪಾರ್ಟ್ ಇಟ್ಕೊಳ್ಳಿ. ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಿ. ಮತ್ತೆ ಕಾಲುಗಳನ್ನು ಸೇರಿಸಿ ಕೈಗಳನ್ನು ಸೈಡಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಮೊಣ ಕೈಗಳನ್ನು ಲಾಕ್ ಮಾಡಿ ಎಳ್ಕೊಳ್ಳಿ. ಎಲ್ಲರೂ ಪಾದದೆಲ್ಲ ಬೆಳು ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡಿ. ಎಕ್ಸೇಲ್. ಮೊಣಕೈ ತಲೆ ಹಿಂದಕ್ಕೆ ತೊಗೊಳ್ಳಿ. ತಲೆಗಿನ್ನ ಜಾಸ್ತಿ ಮೊಣಕೈ ಹಿಂದಕ್ಕೆ ಹೋಗಲಿ. ಪಾದಗಳನ್ನು ಒತ್ತಿ. ಥೈಸ್ ಭಾಗ ಸ್ಟ್ರೆಚ್ ಆಗೋದನ್ನು ಗಮನಿಸ್ತಾ ಇರಿ. ಲೋವರ್ ಅಬ್ಡಮನ್ ಭಾಗ ಸ್ಟ್ರೆಚ್ ಆಗ್ತಾ ಇರುತ್ತೆ, ಗಮನಿಸಿ. ಸ್ಟನ್ನಮ್ ಭಾಗ ಲಿಫ್ಟ್ ಮಾಡಿ ಉಸಿರಾಡಿ ಚೆನ್ನಾಗಿ. ಸ್ಲೋಲಿ ಕಮ್ ಬ್ಯಾಕ್. ಕಾಲು ಫೀಟ್ ಅಪಾರ್ಟ್ ಇಟ್ಕೊಳ್ಳಿ. ಮೊಣಕೈಗಳನ್ನು ನೆಲದ ಕಡೆಗೆ ಇಳಿಸ್ತಾ ಇರಿ. ತಲೆ ಒಳಗೆ ತೊಗೊಳ್ಳಿ. ಟೋಸ್ ಮೇಲೆ ವೇಟ್ ತೊಗೊಳ್ಳಿ. ಕಾಲುಗಳು ಸ್ಟ್ರೆಚ್ ಆಗಲಿ. ನೆಕ್ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಉಸಿರಾಟದ ಕಡೆ ಗಮನ ಇರಲಿ. ಸ್ಲೋಲಿ ಕಮ್ ಅಪ್. ನಿಧಾನ ಕೈ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಕೈ ಕೆಳಗೆ ಬಿಡಿ. ಈಗ ಎಳ್ಕೊಳ್ಳಿ ಚೆನ್ನಾಗಿ. ಕಾಲು ನೇರ ಇರಲಿ. ಪಾದ ಯು ಶೇಪಲ್ಲಿ ಇಟ್ಕೊಳ್ಳಿ. ಇನ್ಹೇಲ್ ಎಕ್ಸೇಲ್. ಎಡಗೈಯನ್ನು ಎಡ ಮಂಡಿ ಕಡೆಗೆ ಎಳಿತಾ ಪಕ್ಕಕ್ಕೆ ಹೋಗಿ. ಮೇಲಿನ ಭುಜ ಮುಂದಕ್ಕೆ ಬರಬಾರ್ದು. ಕೈ ನೇರ. ಮೇಲಿನ ಮೊಣ ಕೈ ನೇರ ಇರಲಿ. ಒಂದು ಸಲ ನೋಡ್ಕೊಳ್ಳಿ ಕೈ ನೇರ ಇದೆಯಾ ಅಂತ. ಉಸಿರಾಟದ ಕಡೆ ಗಮನ ಇರಲಿ. ಸ್ಲೋಲಿ ಕಮ್ ಅಪ್. ನಿಧಾನ ಕೈ ಸ್ಟ್ರೆಚ್ ಮಾಡ್ತಾ ಸೈಡಿಗೆ ತೊಗೊಳ್ಳಿ. ಹಸ್ತ ನೆಲದ ಕಡೆಗೆ ಟರ್ನ್ ಮಾಡಿ ಕೈ ಕೆಳಗೆ ಬಿಡಿ. ಈಗ ಎಡಗೈ ಸೈಡಿಗೆ ತೊಗೊಳ್ಳಿ. ಟರ್ನ್ ಮಾಡಿ ಹಸ್ತದ ಭಾಗ ಸೀಲಿಂಗ್ ಕಡೆಗೆ. ಇನ್ಹೇಲ್ ಕೈ ಮೇಲಕ್ಕೆ ತೊಗೊಳ್ಳಿ. ಸೀಲಿಂಗ್ ಕಡೆಗೆ ಎಳ್ಕೊಳ್ಳಿ. ಕಿವಿ ಲೈನ್ಗೆ. ಎಕ್ಸೇಲ್. ಬಲಗೈಯನ್ನು ಬಲ ಮಂಡಿಯಿಂದ ಕೆಳಗೆ ಜಾರಿಸ್ತಾ ಬನ್ನಿ. ಮೇಲಿನ ಭುಜ ಹಿಂದಕ್ಕೆ, ಎಡಗಡೆ ರಿಪ್ಸ್ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ. ಕುತ್ತಿಗೆ ನೇರ ಇರಲಿ. ಮೊಣಕೈ ನೇರ ಮೇಲಿಂದು. ಸ್ಲೋಲಿ ಕಮ್ ಅಪ್. ನಿಧಾನ ಕೈ ಸೈಡಿಗೆ ತೊಗೊಳ್ಳಿ. ಟರ್ನ್ ಮಾಡಿ ಕೈ ಕೆಳಗೆ ಬಿಡಿ. ರಿಲ್ಯಾಕ್ಸ್. ಕೈ ಸೈಡಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಉತ್ತಾನಾಸನ. ಇನ್ಹೇಲ್ ಎಕ್ಸೇಲ್. ಬೆಂಡ್ ಫಾರ್ವರ್ಡ್. ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಒಂದು ಸಲ ಟೋ
ಟೋಸ್ ಮೇಲೆ ವೆಯ್ಟ್ ತೊಗೊಳ್ಳಿ. ಹಿಮ್ಮಡಿ ಪೃಷ್ಠ ಒಂದು ಲೈನಲ್ಲಿ ಇರಬೇಕು. ಹೀಲ್ಸ್ ಬಟಕ್ಸ್ ಇನ್ನೊಂದು ಲೈನ್. ಎಳಿತಾ ಬನ್ನಿ ಕೈಗಳನ್ನು ಮುಂದಕ್ಕೆ. ಈಗ ಹೀಲ್ಸ್ ಇಟ್ಕೊಳ್ಳಿ. ತಲೆ ಎತ್ತಿ ಒಂದು ಸಲ ಇನ್ಹೇಲ್ ಮಾಡಿ, ಎಕ್ಸೇಲ್. ನಿಧಾನ ಕೈಗಳನ್ನು ಮಡಿಸ್ತಾ, ಮೊಣಕೈ ಸೈಡ್ಗೆ ಹೋಗಲಿ, ತಲೆ ಒಳಗೆ ತೊಗೊಳ್ಳಿ. ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಎಷ್ಟಾದಷ್ಟು ಮುಂದಕ್ಕೆ ಹೋಗಿ ಆ್ಯಂಕಲ್ ಹಿಡ್ಕೊಬೇಡಿ. ಶೋಲ್ಡ್ರ್ ಟೈಟ್ ಆಗುತ್ತೆ. ಹಿಮ್ಮಡಿ ಭಾಗ ಹಿಡ್ಕೊಳ್ಳಿ. ಆಗ ನಿಮಗೆ ಶೋಲ್ಡ್ರ್ ಭಾಗ ರಿಲ್ಯಾಕ್ಸ್ ಆಗುತ್ತೆ. ಶೋಲ್ಡ್ರ್ ಬೇಡ, ಅಗಲ ಮಾಡ್ತಾ ಮುಂದಕ್ಕೆ. ನಿಧಾನ ಕೈ ಮೇಲಕ್ಕೆ ತೊಗೊಳ್ತಾ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ಸಮತಲ ಸ್ಥಿತಿಲಿ ಕೂತ್ಕೊಳ್ಳಿ. ಮಾಡ್ಕೊಳ್ಳಿ ರೈಟ್ ಸೈಡ್ಗೆ. ಬೆನ್ನಿನ ಭಾಗ ಹಿಗ್ಗಿಸ್ತಾ ಟರ್ನ್ ಮಾಡಿ. ಸ್ವಲ್ಪ ತಲೆ ಎತ್ಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಸ್ಲೋಲಿ ಕಮ್ ಅಪ್. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈ ಕೆಳಗೆ ಬಿಡಿ. ಕಾಲು ನೇರ ಮಾಡ್ಕೊಳ್ಳಿ. ಈಗ ಎಡಗಾಲನ್ನು ಮಡಿಸಿ ಸ್ಟ್ರೈಟ್ ಕೂತ್ಕೊಳ್ಳಿ. ಎಡಪಾದದ ಹೆಬ್ಬೆರಳನ್ನು ಒತ್ತೋದಕ್ಕೆ ಟ್ರೈ ಮಾಡಿ. ಬಲ ಹಿಮ್ಮಡಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಇನ್ಹೇಲ್ ಎಕ್ಸೇಲ್ ಟರ್ನ್ ಮಾಡಿ. ಟರ್ನ್ ಮಾಡ್ತಾ ಮಾಡ್ತಾ ಎಕ್ಸೇಲ್ ಮಾಡಿ ಟರ್ನ್ ಮಾಡ್ಕೋಬೇಕು ಯಾವಾಗಲೂ. ಸ್ಲೋಲಿ ಕಮ್ ಬ್ಯಾಕ್. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈ ಕೆಳಗೆ ಬಿಡಿ. ಕಾಲು ಮುಂದಕ್ಕೆ ತೊಗೊಳ್ಳಿ. ರೈಟಿಗೆ ಟ್ವಿಸ್ಟ್ ಮಾಡಿ ಹೋಗಿ ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಸ್ಲೋಲಿ ಕಮ್ ಅಪ್. ಕೈ ಕೆಳಗೆ ಬಿಡಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ರೈಟಿಗೆ ಟ್ವಿಸ್ಟ್ ಮಾಡಿ ನಿಮ್ಮ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿ. ಕಮ್ ಬ್ಯಾಕ್. ಎರಡೂ ಕೈಗಳನ್ನು ರೈಟ್ ಸೈಡಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಮಂಡಿ ಸೆಂಟ್ರಲ್ಲಿ ಇರಲಿ. ಆ ಕಡೆ ಈ ಕಡೆ ಕೈ ಇಟ್ಕೊಂಡು ಎಳಿತಾ ಬನ್ನಿ. ಹೀಗೆ ಹಿಪ್ಸ್ ಭಾಗದಿಂದನೂ ಸ್ಟ್ರೆಚ್ ಆಗಬೇಕು. ಎಡಗೈ ಜಾಸ್ತಿ ಮುಂದಕ್ಕೆ ಎಳ್ಕೊಳ್ಳಿ. ಬಲಗೈಗಿನ್ನ ಸ್ಲೋಲಿ ಕಮ್ ಅಪ್. ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟಿಗೆ ತೊಗೊಳ್ಳಿ. ಈಗ ಬಲಗೈ ಜಾಸ್ತಿ ಎಳ್ಕೊಳ್ಳಿ ಮುಂದಕ್ಕೆ. ಕಮ್ ಬ್ಯಾಕ್. ಬೆಂಡ್ ಫಾರ್ವರ್ಡ್. ಮೇಲಕ್ಕೆ ಬನ್ನಿ. ಕಪಾಲ್ ಭಾತಿ ಮಾಡಿ ಹಾಗೆ ಕೂತ್ಕೊಂಡೆ. ಚೇಂಜ್ ಮಾಡಿ. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಶುರು ಮಾಡಿ. ರಿಲ್ಯಾಕ್ಸ್. ಕಪಾಲ್ ಭಾತಿ ಮಾಡೋದ್ರಿಂದ ಒಳಗಡೆ ಇರೋ ಟಾಕ್ಸಿನ್ಸ್ ಎಲ್ಲ, ವಿಷವಾಯು ಎಲ್ಲ ಹೊರಗೆ ಬರುತ್ತೆ. ಚೆನ್ನಾಗಿ ಕ್ಲೆನ್ಸ್ ಆಗಬೇಕು. ನಾವು ಪ್ರಾಣಾಯಾಮ ಮಾಡೋಕ್ಕೆ ಮುಂಚೆ ಕಪಾಲ್ ಭಾತಿ ಭಸ್ತ್ರಿಕಾ ಎರಡೂ ಮಾಡ್ಕೋಬೇಕು. ಇದು ಹೊಟ್ಟೆ ಭಾಗದಲ್ಲಿ ಕ್ಲೆನ್ಸ್ ಆಯಿತು. ಈಗ ಮೂಗಿನ ಭಾಗದಲ್ಲಿ ಇಲ್ಲೇ ಕಟ್ಕೊಂಡಿರೋದೆಲ್ಲ ಈಚೆ ಬರಬೇಕು. ತಲೆ ಭಾಗ ಹಗುರವಾಗಬೇಕು ಅಂದರೆ, ಸೈನಸ್ ಸಮಸ್ಯೆ ಎಲ್ಲ ಕಡಿಮೆ ಆಗಬೇಕು ಅಂದರೆ ಭಸ್ತ್ರಿಕಾ ಮಾಡಬೇಕು. ಇವಾಗ ಮೂಗನ್ನು ಈ ಥರ ಟೈಟ್ ಮಾಡಬಾರ್ದು. ಈಗ ಹೇಳಿದ್ನಲ್ಲಿ ಇಷ್ಟೊತ್ತು ರಿಲ್ಯಾಕ್ಸಾಗಿ ಇಟ್ಕೊಂಡು ಮಾಡಬೇಕು ಅಂತ ಅದೇ ಥರ ಮಾಡಿ. ಶುರು ಮಾಡಿ. ಭಸ್ತ್ರಿಕಾ.
ಚೆನ್ನಾಗಿ ಎಕ್ಸೈಲ್ ಮಾಡಿ ಕೈ ನಿಂಗೆ ಒಳಗೆ ಟರ್ನ್ ಮಾಡ್ಕೊಂಡು ಸ್ಟ್ರೆಚ್ ಮಾಡ್ಕೊಳ್ಳಿ. ತಲೆ ಕೆಳಕ್ಕೆ ಹಾಕಬೇಡಿ, ಕುತ್ತಿಗೆ ನೇರ ಇಟ್ಕೊಳ್ಳಿ. ರಿಲ್ಯಾಕ್ಸ್. ಕಣ್ಮುಚ್ಚಿ ಮುಖದ ಭಾಗವನ್ನು ಗಮನಿಸ್ತಾ ಇರಿ. ಮುಖದಲ್ಲಿ ವೈಬ್ರೇಷನ್ ಗಮನಿಸಿ. ತಲೆ ಭಾಗ ಹಗುರವಾಗ್ತಿರೋದನ್ನು ಗಮನಿಸ್ತಾ ಇರಿ. ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಇಲ್ಲಿ ತನಕ ಉಸಿರಾಡ್ತಾ ಇರ್ತೀರ. ಹೊಟ್ಟೆ ತನಕ ತೊಗೋಬೇಕು, ನಾಭಿ ತನಕ ಎದೆ ಭಾಗ ಹಿಗ್ಗಬೇಕು ಉಜ್ಜಾಯಿ ಮಾಡಬೇಕಾದ್ರೆ. ಶುರು ಮಾಡಿ. ಕಣ್ಮುಚ್ಚಿ 5 ರೌಂಡ್ಸ್ ಮಾಡಿ. ಇಸ್ಸಿಂಗ್ ಸೌಂಡ್ ಬರಬೇಕು, ಚೆನ್ನಾಗಿ ಕರ್ಕಶವಾಗಿ ಬರಬಾರ್ದು ಸೌಂಡು. ಇದು ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗುತ್ತೆ. ಗಂಟ್ಲದೇನಾದರೂ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಫೈವ್ ರೌಂಡ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಹಾಗೆ ಕಣ್ಮುಚ್ಚಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ನಿಧಾನ ಕಣ್ಬಿಡಿ. ಈಗ ಚಂದ್ರಭೇದನ ಪ್ರಾಣಾಯಾಮ. ಎಡಗೈ ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಚಂದ್ರಾನುಲೋಮ. ಎಡಗಡೆಯಿಂದ ಉಸಿರು ತೊಗೋಬೇಕು, ಎಡಗಡೆಯಿಂದನೇ ಉಸಿರನ್ನ ಹೊರಗೆ ಬಿಡಬೇಕು. 5 ಟೈಮ್ಸ್ ಮಾಡಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ನಿಧಾನಕ್ಕೆ ಮಾಡಿ, ಸೌಂಡ್ ಬರಬಾರ್ದು ಪ್ರಾಣಾಯಾಮ ಮಾಡುವಾಗ. ರಿಲ್ಯಾಕ್ಸ್. ಚಂದ್ರಭೇದನ ಪ್ರಾಣಾಯಾಮ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಲೆಫ್ಟಿಂದ ಇನ್ಹೇಲ್ ಮಾಡಿ. ಕ್ಲೋಸ್ ದ ಲೆಫ್ಟ್ ನಾಸ್ಟ್ರಿಲ್, ಎಕ್ಸೇಲ್ ಥ್ರೂ ದ ರೈಟ್. ಕ್ಲೋಸ್ ದ ರೈಟ್ ನಾಸ್ಟ್ರಿಲ್, ಇನ್ಹೇಲ್ ಥ್ರೂ ದ ಲೆಫ್ಟ್. 3 ರೌಂಡ್ಸ್ ಮಾಡಿ. ಸರ್ಕಲ್ ಥರ ಬರಬೇಕಿದು. ತ್ರೀ ರೌಂಡ್ಸ್ ಕಂಪ್ಲೀಟ್ ಆದಮೇಲೆ ಇನ್ಹೇಲ್ ಮಾಡಿ. ಈಗ ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಈಗ ಸೂರ್ಯ ಭೇದನ ಪ್ರಾಣಾಯಾಮ. ಬಲಗಡೆಯಿಂದ ಉಸಿರು ತಗೊಳ್ಳಿ. ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನು ಹೊರಗೆ ಬಿಡಿ. ಮತ್ತೆ ಎಡಗಡೆ ಮುಚ್ಚಿ
ಬಲಗಡೆಯಿಂದ ಉಸಿರು ತಗೊಳ್ಳಿ. ಇದನ್ನು 3 ರೌಂಡ್ಸ್ ಕಂಪ್ಲೀಟ್ ಮಾಡಿ. ಹುಬ್ಬುಗಳು ಹಣೆಯ ಭಾಗ ಸಡಿಲವಾಗಿರಲಿ. ನಾಡಿ ಶೋಧನ ಎಲ್ಲ ಮಾಡಬೇಕಾದ್ರೆ ಪ್ರಾಣಾಯಾಮ ಮಾಡುವಾಗ. ರಿಲ್ಯಾಕ್ಸ್. ರೌಂಡ್ಸ್ ಕಂಪ್ಲೀಟ್ ಆದಮೇಲೆ ಇನ್ಹೇಲ್ ಮಾಡಿ, ಸ್ಟಾಪ್ ಮಾಡಿ. ರೌಂಡ್ಸ್ ನಿಧಾನಕ್ಕೆ ಉಸಿರು ತಗೊಂಡು ಹಮ್ಮಿಂಗ್ ಸೌಂಡ್ ಮಾಡಿ. ಕೈಗಳನ್ನು ಧ್ಯಾನ ಮುದ್ರದಲ್ಲಿ ಇಟ್ಕೊಳ್ಳಿ. ಮುಖ ಶಾಂತವಾಗಿರಲಿ. ಬೆನ್ನೇರ, ಕುತ್ತಿಗೆ ನೇರ. ಇಡೀ ಶರೀರ ವಿಶ್ರಾಂತಿಯಲ್ಲಿದೆ ಅಂತ ಗಮನಿಸ್ಕೊಳ್ಳಿ. ಮುಖದ ಸ್ನಾಯುಗಳನ್ನೆಲ್ಲ ಸಡಿಲಗೊಳಿಸಿ. ಕಣ್ಣಿನ ಸುತ್ತ ಇರುವ ನರಗಳು, ಮಾಂಸಖಂಡಗಳನ್ನೆಲ್ಲ ಸಡಿಲಗೊಳಿಸಿ. ಹುಬ್ಬಿನ ಭಾಗ, ಭ್ರೂಮಧ್ಯ ಭಾಗ, ಹಣೆಯ ಭಾಗ ರಿಲ್ಯಾಕ್ಸ್ ಆಗಿರಲಿ. ಮುಖ ಶಾಂತ ಪ್ರಸನ್ನವಾಗಿರಲಿ. ಇಡೀ ಶರೀರ ಹಗುರವಾಗಿರೋದನ್ನು ಗಮನಿಸ್ಕೊಳ್ಳಿ. ಮನಸ್ಸಿಗ ಶರೀರವನ್ನು ಮರೆತು ಉಸಿರಾಟದ ಕಡೆಗೆ ಬರಲಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಉಸಿರನ್ನು ಒಳಗೆ ತಗೋಬೇಕಾದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಪಾಸಿಟಿವ್ ಥಾಟ್ಸ್ ನಿಮ್ಮ ಮನಸ್ಸಿಗೆ ಬರಬೇಕು. ಉಸಿರನ್ನು ಹೊರಗೆ ಬಿಡಬೇಕಾದ್ರೆ ಬೇಡದೇ ಇರೋ ಯೋಚನೆಗಳನ್ನೆಲ್ಲ ಹೊರಗೆ ಕಳಿಸಿ. ಬಿಸಿಯಾದ ಗಾಳಿ ಹೊರಗೆ ಹೋಗ್ತಾ ಇರುತ್ತೆ. ಉಸಿರನ್ನು ಹೊರಗೆ ಹಾಕಬೇಕಾದ್ರೆ ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಗೆ ಹೋಗಲಿ. ಪ್ರತಿಯೊಂದು ಬಾರಿ ಉಸಿರನ್ನು ತೊಗೊಳ್ಬೇಕಾದ್ರೂ ತಣ್ಣನೆಯ ಗಾಳಿ ನಿಮ್ಮ ಮನಸ್ಸಿಗೆ ಹೋಗ್ತಾ ಇರುತ್ತೆ, ಶರೀರಕ್ಕೆ ಹೋಗ್ತಾ ಇರುತ್ತೆ. ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇರುತ್ತೆ. ಎಲ್ಲೆಲ್ಲಿ ನಿಮ್ಮ ಶರೀರದಲ್ಲಿ ಗಂಟುಗಳಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲೆಲ್ಲಿ ಒತ್ತಡಗಳಿರುತ್ತೆ
ಸಮಸ್ಯೆಗಳಿದೆ ಅನಿಸುತ್ತೆ ಅದೆಲ್ಲ ಉಸಿರಾಟದ ಮೂಲಕ ಪರಿಹರಿಸ್ಕೊಳ್ತಾ ಬನ್ನಿ. ಉಸಿರನ್ನು ಹೊರಗೆ ಹಾಕಬೇಕಾದ್ರೆ ಮನಸ್ಸಿನಲ್ಲಿರುವ ಒತ್ತಡಗಳನ್ನೆಲ್ಲ ಹೊರಗೆ ಕಳಿಸಿ. ಶರೀರ ಆರೋಗ್ಯವಾಗಿರೋದನ್ನು ಗಮನಿಸಿ. ಸಹಜವಾಗಿ ನಡೀತಾ ಇರಬೇಕು ಉಸಿರಾಟ. ಉಸಿರಾಟದಲ್ಲಿ ಯಾವುದೇ ರೀತಿ ಒತ್ತಡ ಇರಬಾರ್ದು, ಜರ್ಕ್ ಇರಬಾರ್ದು. ಉಸಿರಾಟ ನಡೀತಾ ಇರಬೇಕಾದ್ರೆ ನಿಮಗೆ ಉಸಿರಾಟದ ಅನುಭವನೇ ಆಗಬಾರ್ದು, ಆ ಸ್ಥಿತಿಗೆ ತಲುಪಬೇಕು. ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಶರೀರವನ್ನೊಮ್ಮೆ ಗಮನಿಸ್ಕೊಳ್ಳಿ. ಸ್ಲೋ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ 3 ರೌಂಡ್ಸ್. ಓಂಕಾರ, ಬ್ರೀದ್ ಇನ್, असतो मा सद्गमय, असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम शांति शांति शांति. ಕೈಗಳನ್ನು ಕಪ್ ಶೇಪಲ್ಲಿ ಐ ಸಾಕೆಟ್ ಮೇಲೆ ಇಟ್ಕೊಳ್ಳಿ. ಕಣ್ಗುಡ್ಡೆಗಳನ್ನು ಒತ್ತಬಾರ್ದು. ನಿಧಾನ ಕಣ್ಬಿಡಿ. ರಿಲ್ಯಾಕ್ಸ್ ಆಯಿತಾ? ಫೋಟೋ ಬಿಟ್ಟು